ನಮಸ್ಕಾರ ಸ್ನೇಹಿತರೆ. ಇಂತಹ ರೇಷನ್ ಕಾರ್ಡ್ ಇದ್ದಂತಹ ಗೃಹಲಕ್ಷ್ಮಿಯರಿಗೆ 4,000 ದುಡ್ಡು ಬರ್ತಾ ಇದೆ. ಹೌದು, ನೀವು ಬರೀ 2,000 ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಸರ್ಕಾರ ಈಗ 8,000ದಲ್ಲಿ ಕಡಿಕ ಈಗ 4,000ನಾದ್ರೂ ನಾವು ಕೊಡ್ಬೇಕಂತ ಹೇಳ್ಬಿಟ್ಟು ನಿರ್ಧರಿಸಿದೆ. ಸೊ ಇದರ ಜೊತೆಗೆ ಅಕ್ಕಿಯನ್ನ ಪಡ್ಕೊಳ್ತಾ ಇರ್ತೀರಿ. ಹೌದು, BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂತಹ ಎಲ್ಲ ಕುಟುಂಬಸ್ಥರು ಅಕ್ಕಿಯನ್ನ ಪಡಿತಾ ಇರ್ತಾರೆ. ಅದರ ಜೊತೆಗೆ ಬೇಳೆ ಕಾಳುಗಳು, ಎಣ್ಣೆ, ಅದೇ ರೀತಿಯಾಗಿ ಸಕ್ಕರೆ, ಉಪ್ಪು ಈ ರೀತಿ ಪದಾರ್ಥಗಳನ್ನ ಕೊಡುವಂತಹ ಕೆಲಸ ಸರ್ಕಾರ ಮಾಡಲಿದೆ ಅಂತೆ. ಸೊ ಹಾಗಾದ್ರೆ ಬನ್ನಿ, ಈ ಎರಡು ಟಾಪಿಕ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಎಲ್ಲವೂ ಕೂಡ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಎಂತಹ ರೇಷನ್ ಕಾರ್ಡ್ ಇದ್ದಂತವರಿಗೆ ಗೃಹಲಕ್ಷ್ಮಿ ಜಮಾ ಆಗತ್ತೆ? ಯಾಕಂದ್ರೆ ಈಗಾಗಲೇ BPL APL ದವರಿಗೆ ಕೊಡ್ತಾ ಇದ್ದಾರೆ. ಬದಲಾವಣೆಯನ್ನ ಮಾಡಿದ್ರ ಅಥವಾ ಮತ್ತೇನಾದ್ರೂ ಚೇಂಜಸ್ ಗಳು ಆಗಿದಾವ? ಪ್ರತಿಯೊಂದು ಕಂತಿನಲ್ಲಿ ಒಂದಲ್ಲ ಒಂದು ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗೆ ಈ ಕಂತಿನಲ್ಲಿ ಕೂಡ ಆಗಿದೆಯಾ ಅಂತ ಡೌಟ್ಸ್ ಗಳು ಉಂಟಾಗಿರ್ಬೋದು. ಅದ್ರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿಯನ್ನ ಕೊಡ್ತೀನಿ. ಬಹಳ ಮುಖ್ಯವಾದ ಮಾಹಿತಿ. ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ರೇಷನ್ ಕಾರ್ಡ್ ಇದ್ದಂತವರಿಗೆ ಅಂದ್ರೆ ಈಗ ನಿಮಗೆ ಗೊತ್ತಿದೆ ಎಷ್ಟೊಂದು ರೇಷನ್ಸ್ ಕಾರ್ಡ್ ಗಳನ್ನ ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ. ಹೌದು, ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ಈಗಾಗಲೇ ರದ್ದು ಆಗಿದಾವೆ. ಲಕ್ಷಾಂತರ ರೇಷನ್ಸ್ ಕಾರ್ಡ್ ಗಳನ್ನ APL ಅಂದ್ರೆ BPL ಕಾರ್ಡ್ ದಿಂದ APL ಕಾರ್ಡ್ ಗೆ ಕನ್ವರ್ಟ್ ಮಾಡಲಾಗಿದೆ. ಅದರಲ್ಲಿ ಬಹಳಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ಎರಡು ರೇಷನ್ ಕಾರ್ಡ್ ಗಳಿಂದ ಹೊರಹಾಕಿ ಟೋಟಲಿ ರದ್ದು ಮಾಡ್ತಕ್ಕಂಥದ್ದು ಈ ರೀತಿನೂ ಕೂಡ ಆಗಿದೆ. ಹಾಗಾಗಿ ಈ ರೇಷನ್ಸ್ ಕಾರ್ಡ್ ಗಳನ್ನ ಉಳಿಸ್ಕೊಳ್ಳೋದು ಬಹಳ ಕಠಿಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲಿಜಿಬಲ್ ಇಲ್ಲದಂತವರಿಗೆ ರೇಷನ್ ಕಾರ್ಡ್ ನಿಂದ ತೆಗಿತಾರೆ ಒಂದು. ಅದಾದ್ಮೇಲೆ ಬಹಳಷ್ಟು ರೇಷನ್ಸ್ ಕಾರ್ಡ್ ಗಳಿಗೆ ಒಂದು ಅರ್ಹತೆಯನ್ನ ಹೊಂದಿದ್ರು ಸಹಿತ ಅವರನ್ನು ಕೂಡ ಈ ಒಂದು ರೇಷನ್ ಕಾರ್ಡ್ ಗಳಿಂದ ಹೊರಗಿಡಲಾಗ್ತಾ ಇದೆ. ಯಾಕೆ? ಆ ಒಂದು ಕಾರಣಗಳನ್ನ ಕೂಡ ನಾವು ತಿಳಿದುಕೊಳ್ಳೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಯುವಂತದ್ದು. ಬಹಳ ಮುಖ್ಯವಾದ ಮಾಹಿತಿಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಜೊತೆಗೆ ರೇಷನ್ ಕಾರ್ಡ್ಗಳಲ್ಲಿ ಸಾಕಷ್ಟು ಪದಾರ್ಥಗಳು ಸಿಗ್ತಾ ಇದೆ, ಅದ್ರ ಬಗ್ಗೆ ಮುಂದೆ ನೋಡೋಣ. ಈಗ ಸದ್ಯಕ್ಕೆ ರೇಷನ್ ಕಾರ್ಡ್ಗಳು ಎಲಿಜಿಬಲ್ ಇಲ್ಲದಂತವರಿಗೆ ಮಾತ್ರ ರದ್ದು ಮಾಡುವಂತದ್ದು. ಆದ್ರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಯಾಕೆ ಜಮಾ ಆಗ್ತಾ ಇಲ್ಲ? ಎಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗುತ್ತೆ? ಎಂತಹ ರೇಷನ್ ಕಾರ್ಡ್ ಇದ್ದಂತವರಿಗೆ ಜಮಾ ಆಗುತ್ತೆ ಅಂದ್ರೆ BPL ಮತ್ತು APL ರೇಷನ್ ಕಾರ್ಡ್ ಇದ್ದಂತವರಿಗೆ ಜಮಾ ಆಗುತ್ತೆ. ಇದು ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಇಂತಹದ್ರಲ್ಲಿ ಬಹಳಷ್ಟು ಫಲಾನುಭವಿಗಳ ಹತ್ರ BPL ಕೂಡ ಇದೆ ಅಥವಾ APL ಕೂಡ ಇದೆ, ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ. ಇದಕ್ಕೆ ಮುಖ್ಯವಾದ ಕಾರಣಗಳೇನು ಇದನ್ನ ನಾನು ಹೇಳ್ತೇನೆ ನಿಮಗೆ. ಬಹಳಷ್ಟು ಮಹಿಳೆಯರು, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು, ಆ ಒಂದು ಮಹಿಳೆಯರಿಗೆ ಬ್ಯಾಂಕ್ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಂತೆ. ಹೌದು, ಯಾಕಂದ್ರೆ ಈಗ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ನಾನು. ಅಂದ್ರೆ ಈಗ ಒಂದು ಅಕೌಂಟ್ ಓಪನ್ ಮಾಡಿದೀವಿ ಅಂದ್ರೆ ನಾವು ಬ್ಯಾಂಕ್ ನಲ್ಲಿ, ಆ ಅಕೌಂಟ್ ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾನೆ ಇರಬೇಕು. ಆಗ ಮಾತ್ರ ಆ ಒಂದು ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಹೌದು, ಇದನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ, ಹಾಗಾಗಿ ಇದನ್ನ ಚಾಲ್ತಿಯಲ್ಲಿ ಇಡಬೇಕಂತ ಹೇಳ್ಬಿಟ್ಟು ಚಾಲ್ತಿಯಲ್ಲಿ ಇಡ್ತಾರೆ. ಮತ್ತು ಇಂತಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ನೀವು ಇಟ್ಟಿರ್ಬೇಕು. ಒಂದು ವೇಳೆ ನೀವು ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ಲಿಲ್ಲ ಅಥವಾ ದುಡ್ಡೇ ಇಡ್ಲಿಲ್ಲ, ಈ ರೀತಿ ಏನಾದ್ರೂ ಮಾಡಿದ್ದೆ ಆದ್ರೆ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನ್ ಮಾಡ್ತೀರಿ, ಸಿಟಿಗೆ ಬಂದು ಬ್ಯಾಂಕ್ ಗಳಿಗೆ ಹೋಗಿ ಅಕೌಂಟ್ ಗೆ ಟ್ರಾನ್ಸಾಕ್ಷನ್ ಮಾಡಿಸೋದೇ ಇಲ್ಲ. ಅಥವಾ ನಿಮ್ಮ ಹತ್ರ ಫೋನ್ ಪೇ ಕೂಡ ಇರೋದಿಲ್ಲ, ಅದನ್ನ ಯೂಸ್ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ಹೊರಗೆ ಹೆಚ್ಚಾಗಿ ಹೋಗ್ತಾ ಇರೋದಿಲ್ಲ. ಯಾವುದೇ ಖರೀದಿ ಮಾಡ್ಬೇಕಂದ್ರೆ ನಿಮ್ಮ ಮನೆ ಯಜಮಾನರು ಅಥವಾ ಕುಟುಂಬಸ್ಥರಲ್ಲಿ ಯಾರಾದ್ರೂ ಒಬ್ರು ಹೋಗಿ ತೆಗೆದುಕೊಂಡು ಬರ್ತಾರೆ, ನೀವು ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೀವು ಖರ್ಚು ವೆಚ್ಚ ಕಡಿಮೆ ಇರುತ್ತೆ. ಹೀಗಾಗಿ ನೀವು ಫೋನ್ ಪೇ ಮುಖಾಂತರ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಲಿ ಅಥವಾ ಬ್ಯಾಂಕ್ ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡೋದಾಗಿರ್ಲಿ ಮಾಡಿರೋದಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ, ಬಂದ್ ಬಿದ್ದಿರುತ್ತೆ. ಹಾಗಾಗಿ ಆ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕಂದ್ರೆ ನೀವು ಬ್ಯಾಂಕ್ ಗಳಿಗೆ ಹೋಗ್ಬೇಕು, ಆ ಅಕೌಂಟ್ ನಲ್ಲಿ ದುಡ್ಡು ಹಾಕೋದು ತೆಗೆದು ಮಾಡಿ KYC ಮಾಡಿಸಿ ಮತ್ತೆ ಚಾಲ್ತಿಗೊಳಿಸಬೇಕು. ಆಗ ಮಾತ್ರ ಅಕೌಂಟ್ ಚಾಲ್ತಿ ಆಗತ್ತೆ. ಇದು ಮಾತ್ರ ಖಂಡಿತವಾಗ್ಲೂ ಈ ರೀತಿ ಬಹಳಷ್ಟು ಜನದ ಆಗ್ತಾ ಇದೆ. ಅದನ್ನ ಮೊದಲು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದಾರೆ. ಇನ್ನು ಬಹಳಷ್ಟು ಜನರು ಅಕೌಂಟ್ ನಲ್ಲಿ ದುಡ್ಡು ಇಟ್ಟಿರೋದಿಲ್ಲ. ಆ ದುಡ್ಡು ಇಡದೇ ಕಾರಣಕ್ಕಾಗಿ ಅಕೌಂಟ್ ನಲ್ಲಿ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವುದೇ ದುಡ್ಡು ಬಂದಿದ್ರು ಸಹಿತ ದಿಢೀರನೆ ಕಟ್ ಆಗಿಬಿಡತ್ತೆ. ಅಯ್ಯಪ್ಪ, ನನ್ನ ದುಡ್ಡು ಎಲ್ಲೋಯ್ತು, ಹೇಗ್ ಕಟ್ ಆಯ್ತು, ಎಲ್ಲಿ ಕಟ್ ಆದ್ವು, ಇದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಾರಿ. ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಕೌಂಟ್ ನಲ್ಲಿ ಎಷ್ಟು ದುಡ್ಡು ಬಂದಿದ್ವು, ಎಷ್ಟು ದುಡ್ಡು ಖರ್ಚು ವೆಚ್ಚ ಆಗಿದೆ, ಯಾವ ದುಡ್ಡು ಬಂದಿತ್ತು, ಎಷ್ಟು ಫಂಡ್ ಬಂದಿತ್ತು, ಎಲ್ಲವೂ ಕೂಡ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ಅದನ್ನ ಮೊದಲು ಮಾಡಿಸ್ಕೊಳ್ಳಿ ಅಥವಾ ಎಂಟ್ರಿ ಮಾಡಿಸ್ಕೊಳ್ಬಹುದು. ನೀವು ಬ್ಯಾಂಕ್ ನಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಕೊಂಡು ನಿಮಗೆ ಡೀಟೇಲ್ ಅಲ್ಲಿ ಸಿಗತ್ತೆ. ಸೊ ಬಹಳಷ್ಟು ಜನರದ್ದು ಈ ರೀತಿ ಆಗ್ತಾ ಇದೆ. ನಿಮ್ಮನ್ನ ನೀವೇ ಸರಿಪಡಿಸ್ಕೊಳ್ಬೇಕು. ಬ್ಯಾಂಕ್ ಗಳಿಗೆ ಹೋಗಿ ಅದನ್ನ ಸರಿಪಡಿಸ್ಕೊಳ್ಳುವಂತಹ ಕೆಲಸ ಮಾಡಿ. ನೀವು ಎಲಿಜಿಬಲ್ ಇದ್ರೂ ದುಡ್ಡು ಜಮಾ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ 50,000 ರಿಂದ 60,000 ದುಡ್ಡು ಆದ್ರೂ ಬರುವಂತಹ ಸಾಧ್ಯತೆ ಇದೆ. ಆ ಒಂದು ದುಡ್ಡುಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಈ ಕೆಲಸ ಮಾಡೋದು ಅತಿ ಅವಶ್ಯಕ ಆಗಿದೆ. ಇನ್ನು
ಇಷ್ಟಲ್ಲದೆ ಇನ್ನು ಬಹಳಷ್ಟು ಫಲಾನುಭವಿಗಳು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ವಂತೆ. ಹೌದು, ನೀವು BPL ರೇಷನ್ ಕಾರ್ಡ್ ಮತ್ತೆ APL ರೇಷನ್ ಕಾರ್ಡ್ ಇದ್ದಂತವರಿಗೆ ದುಡ್ಡು ಬರುತ್ತೆ ಇಲ್ಲ ಅಂತಿಲ್ಲ. ಆದ್ರೆ ಇಂತಹ ರೇಷನ್ ಕಾರ್ಡ್ ಅನ್ನ ಹೊಂದಿದಂತವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ತಿಂಗಳ ಕಾಲ ಅಂದ್ರೆ ವಲಸೆ ಹೋಗಿರ್ತಾರೆ, ಒಂದು ಕಡೆ ದುಡಿಮೆ ಮಾಡ್ಲಿಕ್ಕೆ ಹೋಗಿರ್ತಾರೆ, ಆ ಕಡೆ ಹೋಗ್ಬಿಡ್ತಾರೆ, ಈ ಕಡೆ ರೇಷನ್ ತೆಗೆದುಕೊಳ್ಳೋದಿಲ್ಲ. ರೇಷನ್ ದಿಂದ ಬಂದಿರತಕ್ಕಂತಹ ದುಡ್ಡು ಮಾತ್ರ ತೆಗೆದುಕೊಳ್ತಾರೆ. ಆ ಒಂದು ರೇಷನ್ ಅನ್ನ ತೆಗೆದುಕೊಳ್ಳದೆ ಇರುವಂತಹ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಯಾಕಂದ್ರೆ ನಿಮಗೆ ಅವಶ್ಯಕತೆನೇ ಇಲ್ಲ, ಇವರಿಗೆ ಅಕ್ಕಿ ಅವಶ್ಯಕತೆ ಇಲ್ಲ, ಇವರಿಗೆ ದಿನಸಿ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡತ್ತೆ ಸರ್ಕಾರ, ರದ್ದು ಮಾಡಿಬಿಡತ್ತೆ. ಸರಿ, ಆಹಾರ ಇಲಾಖೆ ರದ್ದು ಮಾಡ್ಬಿಡುತ್ತೆ. ಅವಾಗ ನೀವ್ ಏನ್ ಮಾಡ್ತೀರಿ, ರೇಷನ್ ಕಾರ್ಡ್ ರದ್ದು ಆಯ್ತು ಅಂತ ಕೂತ್ ಬಿಡ್ತೀರಿ. BPL ಕಾರ್ಡ್ ನಿಂದ ಎಷ್ಟೊಂದು ಹೆಲ್ಪ್ ಇದೆ ಅದು ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ BPL ರೇಷನ್ ಕಾರ್ಡ್ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತವರಿಗೆ ಸಿಗುವಂತದ್ದು. ಆ ರೇಷನ್ ಕಾರ್ಡ್ ಇದ್ರೆ ಬಹಳಷ್ಟು ಹೆಲ್ಪ್ ಆಗ್ತಾ ಇರತ್ತೆ. ನಿಮ್ಗೆ ಸರ್ಕಾರದ ಯಾವುದೇ ಸ್ಕೀಮ್ ಮೊದಲನೇದಾಗಿ ಬಿಟ್ಟಿದ್ರೆ BPL ಕಾರ್ಡ್ ದವರಿಗೆ ಬಿಟ್ಟೇ ಉಳಿದಂತಹ ಜನರಿಗೆ ಬಿಡ್ತಕ್ಕಂಥದ್ದು. APL ದವರಿಗೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ BPL ದವರಿಗೆ ಮುಖ್ಯವಾಗಿ ಬಿಡ್ತಾರೆ. ಯಾಕಂದ್ರೆ ಅವರು ಕೂಡ ಬಡತನ ರೇಖೆಗಿಂತ ಮೇಲ್ಗಡೆ ಬರ್ಲಿ ಅನ್ನುವಂತಹ ಮನೋಭಾವನೆಯಿಂದ, ಬಡವರಿಗೆ ಕೊಡುವ ಮನೋಭಾವನೆಯಿಂದ. ಹಾಗಾಗಿ BPL ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಹೆಚ್ಚಿನ ಸೌಲಭ್ಯಗಳು ಇರ್ತದೆ. ಈಗ ನೋಡಿ, ಆಯುಷ್ಮಾನ್ ಕಾರ್ಡ್ ನಲ್ಲಿ ಕೂಡ 5 ಲಕ್ಷ ರೂಪಾಯಿವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ಸಾಕಷ್ಟು ಕ್ಯಾನ್ಸರ್ ರೋಗಿಗಳಿಗೆ ಫ್ರೀಯಾಗಿ ಚಿಕಿತ್ಸೆ ಸಿಗ್ತಾ ಇರತ್ತೆ. ಅದರಲ್ಲಿ ಸಬ್ಸಿಡಿ ಮುಖಾಂತರ ಬಡ್ಡಿ ಯಾವುದೇ ಒಂದು ಸಾಲ ಮನ್ನಾ ಮಾಡೋದಿದ್ರು ಸಹಿತ ಬಡವರಿಗೆ, ರೈತರಿಗೆ, ಅದರಲ್ಲಿ BPL ರೇಷನ್ ಕಾರ್ಡ್ ಹೊಂದಿದಂತಹ ರೈತರಿಗೆ ಈ ಒಂದು ಸಾಲ ಮನ್ನಾ ಮಾಡುವಂತದ್ದು ಸರ್ಕಾರ. ಅದೇ ರೀತಿಯಾಗಿ ಸಬ್ಸಿಡಿ ಮುಖಾಂತರ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುವಂತದ್ದು BPL ರೇಷನ್ ಕಾರ್ಡ್ ಇದ್ರೆ. ಅಂದ್ರೆ BPL ರೇಷನ್ ಕಾರ್ಡ್ ಇದೆ, ಹಾಗಾಗಿ ಇವರಿಗೆ ಕಡಿಮೆ ಬಡ್ಡಿಯನ್ನ ವಿಧಿಸಿ ಸಾಲವನ್ನ ಕೊಡೋದು, ಈ ರೀತಿ ಮಾಡುತ್ತೆ. ಹಾಗಾಗಿ ಇಂತಹ ಎಲ್ಲ ಸ್ಕೀಮ್ಸ್ ಗಳು ಇರ್ತವೆ. ಇವಷ್ಟೇ ಅಲ್ಲ, ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ BPL ರೇಷನ್ ಕಾರ್ಡ್ಗೋಸ್ಕರನೇ. ಹಾಗಾಗಿ ಈ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಲೇಬರ್ ಕಾರ್ಡ್ ಆಗಿರ್ಲಿ ಅಥವಾ ಲೇಬರ್ ಕಾರ್ಡ್ ನಲ್ಲಂತೂ ಮತ್ತೆ ಬೇರೆ ಬೇರೆ ಬಹಳಷ್ಟು ಸ್ಕೀಮ್ಸ್ ಗಳಿದಾವೆ. ಮತ್ತೆ ಹೇಳ್ಬೇಕಂದ್ರೆ ನಿಮಗೆ ಅದನ್ನೆಲ್ಲವೂ ಕೂಡ ಇಲ್ಲಿ ಹೇಳ್ತಾ ಕೂತ್ರೆ ಬಹಳ ಲಾಂಗ್ ಆಗುತ್ತೆ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಒಟ್ಟಾರೆಯಾಗಿ ಕಾಳಸಂತೆಗಳಲ್ಲಿ ನಿಮ್ಮ ರೇಷನ್ ಅನ್ನ ಮಾರಾಟ ಮಾಡ್ಕೊಡುದು, ಮತ್ತೆ ಒಂದೇ ಮನೇಲಿ ಇದ್ಕೊಂಡು ಬಹಳಷ್ಟು ಜನ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ರಿ ಅಂದ್ರೆ, ಈಗ ಅಣ್ಣ ತಮ್ಮಂದಿರ್ ಇರ್ತೀರಿ ಅಥವಾ ಅಕ್ಕ ತಂಗಿಯಂದಿರ್ ಇರ್ತೀರಿ, ಒಂದೇ ಕುಟುಂಬದಲ್ಲಿ ವಾಸವಾಗಿರ್ತೀರಿ, ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಬೇರೆ ಬೇರೆ ದುಡ್ಡನ್ನ ಪಡ್ಕೊಳ್ಳೋದು ನಿಮ್ಮ ದೇ ಆಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಒಂದೇ ಮನೆಯಲ್ಲಿದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕನ್ನುವಂತಹ ಮಾಹಿತಿ ಇಲ್ಲಿ ತಿಳಿಸಲಾಗಿದೆ. ಸೊ ಆ ಸರ್ಕಾರ ಕೂಡ ಇದನ್ನ ಹೇಳ್ತಾ ಇದೆ, ಈ ರೀತಿ ಯಾರು ಸರ್ಕಾರಕ್ಕೆ ವಿರುದ್ಧವಾದ ಕೆಲಸ ಮಾಡ್ತೀರಿ, ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ಆಹಾರ ಇಲಾಖೆ ರದ್ದು ಮಾಡುತ್ತೆ. ಇದಕ್ಕೆ ಫ್ರೀ ಹ್ಯಾಂಡ್ CM ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ, ಇದು ನಿಮ್ಮ ಗಮನದಲ್ಲಿರಲಿ. ಇದಾದ್ಮೇಲೆ ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದಂತವರು ಮತ್ತೆ ಆ ಒಂದು ಯೋಜನೆಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾರೆ ನೋಡಿ, ಅಂತವರಿಗೆ ಮಾತ್ರ ದುಡ್ಡು ಜಮಾ ಆಗೋದು. ಮುಂದಿನ ದಿನಗಳಲ್ಲಿ ಬಹಳ ಕಠಿಣ ಕ್ರಮಗಳನ್ನ ಕೈಗೊಳ್ತಾರೆ, ಹೊಸ ಹೊಸ ರೂಲ್ಸ್ ಗಳನ್ನ ಮತ್ತೆ ತರುವಂತದ್ದು. ನಿಮಗೆ ಗೊತ್ತಿದೆ, ಮೊದಲಿನ ಹಿಡ್ಕೊಂಡು ಈಗಿನ ತನಕ ಬಹಳ ಹೊಸ ಹೊಸ ರೂಲ್ಸ್ ಗಳನ್ನ ತಂದು ಬಿಟ್ಟಿದ್ದಾರೆ. ಇನ್ನು ಇದಾದ ಮೇಲೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಹೊಸ ಹೊಸ ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇತ್ತು. ಇಲ್ಲಿ ಇದು ಒಂದ್ ಕಡೆ ನಿಜಾನು ಅನ್ಸುತ್ತೆ, ಒಂದ್ ಕಡೆ ಸುಳ್ಳು ಅನ್ಸುತ್ತೆ. ಈ ಕಡೆ ನೋಡ್ಬೇಕಂದ್ರೆ ಒಂದು 70% ನಿಜ. ಆದ್ರೆ ಕೇಂದ್ರ ಸರ್ಕಾರದಿಂದ ಈಗೇನು 5 kg ಅಕ್ಕಿ ಕೊಡ್ತಾ ಇದ್ದಾರೆ, ಅದಾದ್ಮೇಲೆ ಈಗ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರವು ಕೂಡ 5 kg ಅಕ್ಕಿ ಕೊಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ 5 kg ಎಲ್ಲಿಂದ ಅಕ್ಕಿ ಬರ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿದ ತಕ್ಷಣ. ಅಂದ್ರೆ 5 kg ಅಕ್ಕಿ ಈಗಾಗಲೇ ಟೋಟಲ್ ನಮಗೊಬ್ಬ ತಲೆಗೆ 10 kg ಅಕ್ಕಿ ಸಿಗ್ತಾ ಇದೆ. ಅದರಲ್ಲಿ 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇನ್ನು 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಖರೀದಿ ಮಾಡಿ ಅಂದ್ರೆ ಕೊಂಡುಕೊಂಡು ನಮಗೆ ಸರಬರಾಜು ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಆ ಅಕ್ಕಿ ಖರೀದಿ ಮಾಡೋದು ನಿಲ್ಲಿಸಿ ಬಿಡ್ತಂದ್ರೆ, ಅಥವಾ ಕೇಂದ್ರ ಸರ್ಕಾರದ ಬಳಿ ದಾಸ್ತಾನ ಕಡಿಮೆ ಆಯ್ತಂದ್ರೆ, ಅಂತಹ ಸಂದರ್ಭದಲ್ಲಿ ಈ ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತ KH ಮುನಿಯಪ್ಪನವರು ತಿಳಿಸಲಾಗಿದೆ. ಅಂದ್ರೆ ವಸ್ತುಗಳಂದ್ರೆ ಉಪ್ಪು ಆಗಿರ್ಲಿ, ಸಕ್ಕರೆ ಆಗಿರ್ಲಿ, ಬೇಳೆ ಕಾಳುಗಳಾಗಿರ್ಲಿ, ಹುರುಳು ಜೋಳ ಆಗಿರ್ಲಿ, ಇಂತಹ ವಸ್ತುಗಳನ್ನ ನಮಗೆ ಕೊಡುವಂತದ್ದು ಒಂದು ಅಕ್ಕಿಯ ಬದಲಾಗಿ ಅವಾಗ ಏನಾಗುತ್ತೆ, ನಮಗೆ 5 kg ಅಕ್ಕಿ ಮಾತ್ರ ಸಿಗತ್ತೆ, ಇನ್ನು ಉಳಿದಂತದ್ದು ಪದಾರ್ಥಗಳು ಸಿಗತ್ತೆ. ಒಂದು ಕಿಟ್ ಸಮೇತವಾಗಿ 5 kg ಪ್ಯಾಕೇಜ್, 5 ದಿನಸಿ ವಸ್ತುಗಳು, 5 ವಸ್ತುಗಳಂದ್ರೆ ಎಲ್ಲವೂ 1 kg, ಸಕ್ಕರೆ 1 kg, ಉಪ್ಪು 1 kg, ಗಾಣದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ 1 kg, ಈ ರೀತಿ 5 kg ಪ್ಯಾಕೇಜ್ ಆಗಿ ಒಂದು ಕಿಟ್ ನ ಮುಖಾಂತರ ಬಂದು ನಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಬಂದು ತಲುಪುತ್ತೆ. ಸೊ ಈ ರೀತಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ತಿಳಿಸಲಾಗಿದೆ. ಆದ್ರೆ ಇನ್ನು ಕೂಡ ದಾಸ್ತಾನು ಅಷ್ಟೊಂದು ಕಡಿಮೆ ಏನಿಲ್ಲ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಆ ಒಂದು ಅಕ್ಕಿ ಮುಗಿದ ತಕ್ಷಣ ದಾಸ್ತಾನು ಕಡಿಮೆ ಆಯ್ತಪ್ಪ ಅಂದ್ರೆ ಆವಾಗ ನಮಗೆ ಕೊಡುತ್ತಾರೆ. ಆವಾಗ ಕೊಡುವಂತಹ ಸಂದರ್ಭದಲ್ಲಿ ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅವಶ್ಯಕ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.